ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನೀವು ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ಎರಡನ್ನೂ ಕಟಿಂಗ್ ಮಾಡಿದ್ದನ್ನು ನೋಡಿದೀರಾ. ಅದೇ ಬ್ಲೌಸ್ ನಾನು ಇವತ್ತು ನಿಮಗೆ ಸ್ಲೀವ್ ಹಾಗೆ ಲೈನಿಂಗ್ ಅನ್ನ ಯಾವ ರೀತಿ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೋಬೇಕಾದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಬಂದು ನಾವು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎರಡೂ ನಾವು ಕಟ್ ಮಾಡ್ಕೊಂಡಿದೀವಿ. ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಆ ವಿಡಿಯೋ ಲಿಂಕ್ ಇರುತ್ತೆ, ದಯವಿಟ್ಟು ನೋಡಿ. ಇವಾಗ ಮೊದಲಿಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎರಡು ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು 1/2 ಇಂಚು ಮಾರ್ಜಿನ್ಗೋಸ್ಕರ 1/2 ಇಂಚು ಬಿಟ್ಕೊಂತ ಇದ್ದೀನಿ. ಹಾಗೆ ಇವಾಗ ನೋಡಿ, ಇವಾಗ ಆಸ್ ಇಟ್ ಈಸ್ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸ್ಲೀವ್ ಸೇಪ್ ಅನ್ನ ತೆಗಿಯಕ್ ಬರ್ಲಿಲ್ಲ ಅಂದ್ರೆ ನಿಮಗೆ ನೀಟಾಗಿ ನೋಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಯಾವ ರೀತಿ ಸ್ಲೀವ್ ಸೇಪ್ ಅನ್ನ ತೆಗಿಬೇಕು ಅನ್ನೋದನ್ನ. ನೋಡಿ, ಟೋಟಲ್ ಲೆಂತ್ ಹಾಗೆ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಬಂದು 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಳತೆ ಬ್ಲೌಸ್ ಪ್ರಕಾರ ನಾವು ಇವಾಗ ಸ್ಲೀವ್ ಲೆಂತ್ ಹಾಗೆ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ, ಇವಾಗ ಸ್ಲೀವ್ ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ, ಇಲ್ಲಿ ಇವೆರಡು ಸೆಂಟರ್ಗೆ ಒಂದು ಲೈನ್ ಹಾಕೋಬೇಕು. ಹಾಗೆ ಇದು ಟೋಟಲ್ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 7 ಅರ್ಧಕ್ಕೆ ಒಂದು ಲೈನು, ಹಾಗೆ ಇಲ್ಲಿಗೆ ಒಂದು ಲೈನಿಗೆ ಮಾರ್ಕಿಂಗ್. ಹಾಗೆ ಇಲ್ಲಿ ಒಂದು ಕೂಡ ಲೈನ್ ಹಾಕೋಬೇಕು. ಇದಕ್ಕೆ ಬಂದು ನಾವು ನೋಡಿ ಫ್ರೆಂಚ್ ಕರ್ವ್ ಸ್ಕೇಲ್ ಬೇಕು ನಮಗೆ. ಇದನ್ನ ಈ ರೀತಿ ಇಟ್ಟು ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾವು ಇವಾಗ ಕಟ್ ಮಾಡೋಣ. ನೋಡಿ, ಎರಡು ಸ್ಲೀವ್ನು ನಾವು ಕಟ್ ಮಾಡಿದೀವಿ. ನೋಡಿ, ಲೈನಿಂಗು ಹಾಗೆ ಮೇನ್ ಫ್ಯಾಬ್ರಿಕ್ ಅನ್ನ ನೋಡಿ ಎರಡು ಕಡೆದು ಮೊದಲಿಗೆ ನೋಡಿ ಇದು ಬಾರ್ಡರ್ ನೋಡ್ಕೊಂಬಿಡಿ. ಬಾರ್ಡರ್ ಯಾವ್ದು ಜಾಸ್ತಿ ಇದೆ, ಒಂದ್ ಜಾಸ್ತಿ ಇದ್ದದನ್ನ ನಾವು ಸ್ಲೀವ್ಗೆ ಬಳಸಬೇಕು. ಇದು ಎರಡೂ ಕಡೆಗೂ ಒಂದೇ ತರ ಇದೆ, ಹಾಗಾಗಿ ನಾವು ಯಾವ ಸೈಡ್ ಬೇಕಾದ್ರೂ ಬಳಸಬಹುದು. ಅದ್ರಲ್ಲೂ ನೀವು ಇವೆರಡನ್ನು ನೋಡಿ ಒಂದೊಂದ್ ಸೈಡು ಹೆಚ್ಚು ಕಡಿಮೆ ಇರುತ್ತೆ, ಬ್ಲೌಸ್ ಬರೋದ್ರಲ್ಲಿ ಹೆಚ್ಚು ಕಮ್ಮಿ ಬಂದಿರುತ್ತೆ. ನೋಡಿ, ಎರಡು ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಯಾವ್ದು ದೊಡ್ಡದಿದೆ ಅದನ್ನ ಸ್ಲೀವ್ಗೆ ಇಟ್ಕೋಬೇಕು ನೀವು. ನೋಡಿ, ಅಗಲ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಸ್ಲೀವ್ಗೆ ಇಟ್ಕೋಬೇಕು. ಇದು ಅಗಲ ಯಾವ್ದು ಜಾಸ್ತಿ ಇದೆ, ಎರಡು ಒಂದೇ ತರ ಇರೋದ್ರಿಂದ ನಾನು ಇವಾಗ ಇದಕ್ಕೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ. ನೀವು ತುಂಬಾ ಜಾಸ್ತಿ ಪೀಸ್ ಏನಾದ್ರು ಕೊಡ್ಬೇಕಂತಿದ್ರೆ ಎರಡು ಕಡೆಗೂ ಮಾಡ್ಕೋಬೇಕು. ಇದೇನು ಪರವಾಗಿಲ್ಲ, ಒಂದ್ ಸೈಡ್ ಕೊಟ್ರೆ ಸಾಕು. 1-2 ಇಂಚಿನಷ್ಟು ಮಾತ್ರ ಕಡಿಮೆ ಆಗ್ತಿದೆ. ಹಾಗಾಗಿ ನಾನು ಬ್ಯಾಕ್ ಸೈಡ್ ಬರಂಗೆ ಇದನ್ನ ಬಿಟ್ಕೊಳ್ಳಿ. ನೀವ್ ಏನಾದ್ರೂ ಇನ್ನು ಜಾಸ್ತಿ ಪೀಸ್ ಕೊಟ್ಕೋಬೇಕು ಅನ್ನಂಗಿದ್ರೆ ಎರಡು ಕಡೆಗೂ ಸ್ವಲ್ಪ ನೀವು ಪೀಸ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇದು ಸ್ವಲ್ಪ ಬಹಳ ಪೀಸ್ ಬರಲ್ಲ ಇದಕ್ಕೆ, ಹಾಗಾಗಿ ಒಂದ್ ಸೈಡ್ ಬಿಟ್ಕೊಂತ ಇದ್ದೀನಿ. ಒಂದ್ ಸೈಡ್ ಬಿಟ್ಕೊಂಡು ನೋಡಿ, ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಬಿಡಿ. 1 ಇಂಚು ಅಥವಾ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರು ಸಾಕು. ನೋಡಿ, ನಾವು ಇಲ್ಲಿ ಇವೆರಡಕ್ಕೆ ಪೀಸ್ ಕೊಟ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡ್ಬಿಡಿ. ಗೊತ್ತಾಗ್ಲಿಲ್ಲ ಅಂದ್ರೆ ಇದ್ರಾಗ ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾಗಿ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೂ ಕೂಡ ಗೊತ್ತಾಗ್ಲಿದ್ದು ಬಹಳ ಇದು ಅಂದ್ರೆ ನೀವು ಬಾರ್ಡರ್ ನೋಡ್ಕೊಂಡು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಾವು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದೀವಿ.
ಈ ರೀತಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ಬೇಕಾದ್ರೆ ನೀವು ಬಾರ್ಡರ್ನ ಯೂಸ್ ಮಾಡಿ ಡಿಸೈನ್ ಕೂಡ ಮಾಡ್ಕೋಬಹುದು. ನಾನು ಇದರಲ್ಲಿ ಏನಿಲ್ಲ, ಪ್ಲೇನ್ ಮಾಡೋದ್ರಿಂದ ನಾನು ಹಂಗೆ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಹಾಗೆ ಬೆಲ್ಟ್ ಕೂಡ ನಾವು ಕೆಳಗಡೆ ಇಟ್ಕೊಂಡೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿ ಇಟ್ಕೊಂಡ್ರೆ ನಮಗೆ ಬೆಲ್ಟ್ ಕೂಡ ಕಟ್ ಮಾಡ್ಬೋದು. ನೋಡಿ, ಈ ರೀತಿ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಲೈನಿಂಗ್ ಪ್ರಕಾರ. ನೋಡಿ, ಇದ್ರದ್ದು ಫುಲ್ ವಿಡಿಯೋ ಕೂಡ ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ನೋಡಿಲ್ಲ ಇದ್ದವರು ದಯವಿಟ್ಟು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನಿಮ್ದು ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.